हेलो बच्चों, मैं आज आपको पढ़ा रही हूँ 9वीं कक्षा के पद्य भाग जय जय भारत माता। इससे पहले हमारे चैनल को आप सब्सक्राइब करो, लाइक करो, शेयर करो, कमेंट करो बच्चों। ये पद्य भाग बहुत अच्छी है और इसके सारांश भावार्थ का कवि परिचय को देखें। पहले देखें कवि परिचय। राष्ट्रकवि मैथिली शरण गुप्त जी 1866 से 1964 ಅಂದರೆ 1886 1964ವರೆಗೂ ಅವ್ರದ್ದು ಜೀವಿತಾವಧಿ ಕಾಲಾವಧಿ. ಮತ್ತು ನೆಕ್ಸ್ಟು इनका जन्म चिरगांव झांसी जिला उत्तर प्रदेश में हुआ. ಅವರು उत्तर प्रदेशದ ಝಾನ್ಸಿನಲ್ಲಿ ಹುಟ್ಟಿರ್ತಾರೆ. इनके पिता श्री सेठ रामचरण बी ಬ್ರಜಭಾಷಾಕ್ಕೆ ಕವಿತೆ. ಅವರು ಭಾಷಾ ತಜ್ಞರಾಗಿದ್ದರು. ಅವರ ತಂದೆಯವರು ರಾಮಚರಣ್ ಅಂತ ಅವ್ರ ಹೆಸರು. ಆಚಾರ್ಯ ಮಹಾವೀರ್ ಪ್ರಸಾದ್ ದ್ವಿವೇದಿ ಜಿ ಆಪ್ಕೆ ಸಾಹಿತ್ಯಿಕ ಗುರುತೆ. ಇವರ ಒಂದು ಸಾಹಿತ್ಯಿಕ ಗುರು ಅಂದರೆ ಈ ಲಿಟ್ರೇಚರ್ಗೆ ಇವರಿಗೆ ತುಂಬ ಹೆಲ್ಪ್ ಮಾಡಿದಂಥ ಗುರು ಯಾರು ಅಂದರೆ ಮಹಾವೀರ ಪ್ರಸಾದ್ ದ್ವಿವೇದಿ ಅಂತ. ಅವರು ಇವರಿಗೆ ಗುರುವಾಗಿದ್ದರಂತೆ. ಆಪ್ನೆ ಪ್ರಬಂಧ ಕಾವ್ಯ ತಥಾ ಖಂಡ ಕಾವ್ಯೋಂ ಕಿ ರಚನಾ ಕಿ ಹೇ. ಅವರು ಕಾವ್ಯಗಳು ಪ್ರಬಂಧಗಳನ್ನೆಲ್ಲ ರಚನೆ ಮಾಡಿದ್ದಾರೆ. ಕಡಿ ಬೋಲಿ ಕೆ ವಿಕಾಸ್ ಮೇ ಗುಪ್ತ ಜಿ ಕಾ ಯೋಗದಾನ ಅನನ್ಯತಮ ಹೇ. ಅಂದರೆ ಕಡಿ ಬೋಲಿ ಅದು ವ್ಯಾಕರಣಗಳೆಲ್ಲ ಇರುತ್ತೆ ಅದರಲ್ಲಿ ಇವರ ಒಂದು ಯೋಗದಾನ ಅಂದರೆ ವರದಾನ, ಕೊಡುಗೆ, ಕಾಂಟ್ರಿಬ್ಯೂಷನ್ ದೊಡ್ಡದಾಗಿತ್ತು. ಈ कड़ी बोली के विकास में गुप्त जी का योगदान अनन्यम था. साहित्यिक सेवा के सम्मानार्थ सन 1961 में उन्हें ಪದ್ಮ ವಿಭೂಷಣ್ ಉಪಾಧಿ ಬಿ ಮಿಲಿ ಥಿ. ಇವರಿಗೆ 1961ನಲ್ಲಿ ಪದ್ಮವಿಭೂಷಣ ಪ್ರಶಸ್ತಿನೂ ಬಂದಿರುತ್ತೆ. ಸಾಕೇತ್ ಮಹಾಕಾವ್ಯ ಪರ್ ಆಪ್ಕೋ ಮಂಗಲ್ ಪ್ರಸಾದ್ ಪಾರಿತೋಷಿಕ್ ಮಿಲಾ ಥಾ. ಅವರಿಗೆ ಸಾಕೇತ್ ಅನ್ನೋ ಮಹಾಕಾವ್ಯಕ್ಕೆ ಮಂಗಲ ಪ್ರಸಾದ್ ಪಾರಿತೋಷಕವನ್ನು ಕೊಟ್ಟಿರ್ತಾರೆ. ಆಪ್ ರಾಜ್ಯಸಭಾಕ್ಕೆ ಮನೋನೀತ ಸದಸ್ಯ ಹೇ. ಅವರು ರಾಜ್ಯಸಭೆಯ ಒಂದು ಸದಸ್ಯತ್ವವನ್ನು ವಹಿಸ್ಕೊಂಡಿರ್ತಾರೆ. ಪಂಚವಟಿ ಜಯದ್ರಥವದ ರಂಗಮೇ ಭಂಗ ಭಾರತ್ ಭಾರತಿ ಅನಗ್ ನಹುಷ್ ಆದಿ ಆಪ್ಕೆ ಮಹತ್ವಪೂರ್ಣ ಕೃತಿಯ ಹೇ. ಇದೆಲ್ಲವೂ ಮೇಲೆ ಹೇಳಿದ್ನಲ್ಲ ಅದೆಷ್ಟು ಅವರ ಒಳ್ಳೆಯ ಒಂದು ಮಹತ್ವಪೂರ್ಣವಾದ ಕೃತಿಗಳು ಆಗಿರುತ್ತೆ. ಆಪ್ಕಿ ಭಾಷಾ ಸರಲ್ ಅವ್ರ ಸರಸ್ ಅವ್ರ ಶೈಲಿ ರೋಚಕ್ಕಿ ಹೇ. ಅವರ ಒಂದು ಭಾಷೆ, ಅವರ ಪದ್ಯ ಕೃತಿ ಕಾವ್ಯಗಳಲ್ಲೆಲ್ಲ ಬಳಸಿರುವಂಥ ಭಾಷೆಗಳು ಒಂದು ರೀತಿಯ ಸರಳವಾದ ಸರಸಮಯವಾದ ಶೈಲಿಯಲ್ಲಿ ಇರುತ್ತೆ. ಅಭಿ ದೇಖೆ ನೆಕ್ಸ್ಟ್ ಶಬ್ದಾರ್ಥ. ಹಿಯಾ ಅಂದರೆ ಹೃದಯ, ಹಾರ್ಟ್. ಛಾತಿ ವಕ್ಷಸ್ಥಲ್. ಸೀನಾ ಅಂದರೆ ಎದೆ ಭಾಗ. ಸೋತ್ ಅಂದರೆ ಸ್ರೋತ್, ಮೂಲ, ಬೇಸಿಕ್ ಅಂತ. ಆಂಚಲ್ ಅಂದರೆ ದಾಮನ್, ಪಲ್ಲ, ಸೆರಗು ಅಂತಲೂ ಹೇಳ್ಬೋದು. ಭೂಮಿಯ ಗುಡ್ಡದ ಕೆಳಗಿನ ಒಂದು ಭೂಭಾಗ ಅಂತಲೂ ಹೇಳ್ಬೋದು. ನಾತ ಸಂಬಂಧ, ರಿಶ್ತಾ, ರಿಲೇಷನ್ಶಿಪ್ ಅಂತ. ಯಶ್ ಕೀರ್ತಿ ಅಂದರೆ ಗೊತ್ತಲ್ಲ, ಕೀರ್ತಿ ಯಶಸ್ಸು. ಗಾತ ಅಂದರೆ ಕಥಾ. ದಾನಿ ಅಂದರೆ ಹಲ್ಕಾ ಹರಾ ರಂಗ್. ಮನೋನೀತ್ ಚುನಾ ಹುವಾ ಅವ್ರ ನಾಮಾಂಕಿತ, ಆಯ್ಕೆಯಾದಂಥ ಅಂತ. ಓಕೆ, ನೆಕ್ಸ್ಟ್ ಈಗ ನೋಡೋಣ ಪದ್ಯದ ಇಂಟ್ರಡಕ್ಷನ್. आशय. कवि इस कविता में भारत माता का गुणगान कर रहे हैं. ಈ ಒಂದು ಸುಂದರವಾದ ಕವಿತೆಯ ಮುಖ್ಯ ಸಾರಾಂಶ, ಮುಖ್ಯ ಭಾಗ ಏನಿದೆ ಅದರಲ್ಲಿ ಈ ಭಾರತಾಂಬೆಯ ಬಗ್ಗೆ ಕವಿಯವರು ಅವರ ಗುಣಗಾನವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಕವಿ ಪ್ರಾರ್ಥನಾ ಕರ್ ರಹೆ ಹೈ ಕಿ ಇಸ್ ದೇಶ್ ಕೆ ಪಾವನ್ ಆಂಗನ್ ಮೇ ಅಂಧೇರಾ ಹಟೆ ಅವ್ರ ಜ್ಞಾನ ಮಿಲೆ. ಅಂದರೆ ಈ ಕವಿಯವರು ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ, ಈ ಪುಣ್ಯ ಭೂಮಿಯಲ್ಲಿ ನಮ್ಮ ಭಾರತ ಮಾತೆಯ ಈ ಆಂಗನ್ ಅಂದರೆ ಆ ಮಾತೆಯ ಈ ಪುಣ್ಯ ಭೂಮಿಯಲ್ಲಿ ಅಂಧೇರಾ ಹಟೆ
ಅಂಧೇರ ಅಂದರೆ ಅಜ್ಞಾನ. ಅಜ್ಞಾನ ಕತ್ತಲು ಅಳಿಸೋಗಿ ಜ್ಞಾನ ಮಿಲೆ, ಜ್ಞಾನ ಎಂಬ ಬೆಳಕು ನಮಗೆ ಎಲ್ರಿಗೂ ಸಿಗುತ್ತೆ ಅಂತ. ಸಬ್ ಲೋಗ್ ಮಿಲ್ ಜುಲ್ ಕರ್ ಭಾರತ್ ಮಾತಾಕ್ಕೆ ಯಶ್ಕಿ ಗಾತಾ ಗಾಯೆ, ನಾವೆಲ್ಲರೂ ಸೇರಿ ಭಾರತಾಂಬೆಯ ಕೀರ್ತಿಯ ಹಾಡನ್ನು ಹಾಡಬೇಕು ಅನ್ನೋದು ಈ ಜಯ ಜಯ ಭಾರತ್ ಮಾತಾ ಕವಿತೆಯ ಒಂದು ಮುಖ್ಯ ಭಾಗ ಆಗಿದೆ. ಅದರ ಸಾರಾಂಶವನ್ನು ನೋಡೋಣ. ಜೈ ಜೈ ಭಾರತ್ ಮಾತಾ ಊಂಚಾ ಹಿಯಾ ಹಿಮಾಲಯ ತೇರಾ ಉಸ್ಮೆ ಕಿತನಾ ಸ್ನೇಹ ಬರಾ. ಅಂದರೆ ಜೈ ಜೈ ಭಾರತ ಮಾತೆ, ನಿನ್ನ ಈ ಹೃದಯ ಹಿಮಾಲಯದ ಪರ್ವತದಷ್ಟು ಎತ್ತರವಾಗಿದೆ. ಆ ಎತ್ತರವಾದ ಹಿಮಾಲಯದಷ್ಟು ಎತ್ತರವಾದ ನಿನ್ನ ಹೃದಯದಲ್ಲಿ ಬರೀ ಏನಿದೆ, ಸ್ನೇಹನೇ ತುಂಬಿದೆ. ದಿಲ್ ಮೇ ಅಪನೆ ಆಗ್ ಬರ್ಕರ್ ರಕ್ತಾ ಹಮ್ಕೋ ಹರಾಬರ. ನಿನ್ನ ಹೃದಯದಲ್ಲಿ ಎಷ್ಟೇ ಬೆಂಕಿ ತುಂಬಿದ್ರೂ ನೀನು ನಮ್ಮನ್ನು ಯಾವಾಗಲೂ ಹಸಿರಾಗೇ ಇಟ್ಟಿರ್ತೀಯ. ನಮ್ಮ ದೇಶ ಯಾವಾಗಲೂ ಹಸಿರಿನಿಂದ ತುಂಬಿರುತ್ತೆ ಅಲ್ವಾ. ಇಲ್ಲಿ ಗಾಳಿ, ಇಲ್ಲಿ ನೀರು, ಮಳೆ, ಗಾಳಿ ಮತ್ತು ಈ ಹಸಿರು, ಇಲ್ಲಿ ಯಾವುದಕ್ಕೂ ಕೊರತೆನೇ ಇಲ್ಲ. ಸಮೃದ್ಧವಾದ ದೇಶ ನಮ್ಮ ಭಾರತ ದೇಶ. ಸೌ ಸ್ರೋತೋ ಸೆ ಬಹ ಕರ್ ಹೇ ಪಾನಿ ಫೂಟ್ ಫೂಟ್ ಆತ ಜೈ ಜೈ ಭಾರತ್ ಮಾತಾ. ಹಿಮಾಲಯ ಅಂದರೆ ಅದು ಹಿಮ ತುಂಬಿರುವಂತಹ ಪ್ರದೇಶ. ಅಲ್ಲಿ ಹಿಮಗಾಲದಲ್ಲಿ ಎಲ್ಲ ಮಂಜಾಗಿ ಫಾಗ್ ಆಗಿ ಇರುತ್ತೆ. ಅದು ಬಿಸಿಲುಗಾಲದಲ್ಲಿ ಹರಿದು, ಬಿಸಿಲಿನ ಶಾಖಕ್ಕೆ ಹರಿದು ನೀರಾಗಿ ನಮಗೆ ನೀರು ಸಿಗುತ್ತೆ ಅಲ್ವಾ. ಈ ರೀತಿ ಭಾರತ ಮಾತೆ ನಮಗೆ ನೀರನ್ನು ಬಹಕರ್ ಅಂದ್ರೆ ಹರಿದು ನಮಗೆ ನೀರನ್ನು ಒದಗಿಸಿದ್ದಾಳೆ ಆ ತಾಯಿ. ಹಸಿರು ಸ್ನೇಹವನ್ನು, ಹಸಿರು ಗಿಡ ಮರಗಳ ಸಮೃದ್ಧಿಯನ್ನು ಮತ್ತು ನೀರನ್ನು ನಮಗೆ ಈ ಭಾರತಾಂಬೆ ಸಮೃದ್ಧವಾಗಿ ಕೊಟ್ಟಿದ್ದಾಳೆ. ಇವಳ ಮಡ್ಲಲ್ಲಿರೋ ನಾವು ಪುಣ್ಯವಂತರು ಅಂತ. ಕಮಲ್ ಕಿಲೆ ತೇರೆ ಪಾನಿ ಮೇ ಧರ್ತಿ ಪರ್ ಹೇ ಆಮ್ ಫಲೆ. ಅಂದರೆ ನಿನ್ನ ಮಡ್ಲಲ್ಲಿ, ನೀನು ಹರಿಸುವಂಥ ನೀರಲ್ಲಿ ಬರೀ ಕಮಲದ ಹೂಗಳು, ಲೋಟಸ್, ಕಮಲ ಅಂದರೆ ಲೋಟಸ್, ತಾವರೆ ಹೂವುಗಳೇ ಅರಳುತ್ತೆ. ಧರ್ತಿ ಪರ್ ಆಮ್ ಫಲೆ. ಮತ್ತು ಈ ಪುಣ್ಯ ಭೂಮಿಯಲ್ಲಿ, ಈ ಫಲವತ್ತಾದ ಭೂಮಿಯಲ್ಲಿ ಮಾವಿನ ಹಣ್ಣುಗಳೇ ಬೆಳೆಯುತ್ತೆ. ಮತ್ತು ಎಲ್ಲ ರೀತಿಯ ಹಣ್ಣುಗಳನ್ನು ನಮಗೆ ನೀನು ಕೊಟ್ಟಿದ್ದೀಯ ತಾಯಿ ಅಂತ ಇಲ್ಲಿ ಮೈಥಿಲಿ ಶರಣಗುಪ್ತಜಿಯವರು ಹೇಳ್ತಾ ಇದ್ದಾರೆ. ಇಸ್ ದಾನಿ ಆಂಚಲ್ ಮೇ ದೇಖೋ ಕಿತನೆ ಸುಂದರ್ ಬಾವ್ ಫಲೆ. ಅಂದರೆ ಈ ತಾಯಿ, ಈ ಕರುಣಾಮಯಿ, ಈ ದಾನಿ ಇವಳು ಏನು ಕೇಳೋಕ್ಕೆ ಮುಂಚೆನೇ ಎಲ್ಲ ಕೊಟ್ಟಿದ್ದಾಳೆ ನಮಗೆ. ಇವಳ ಈ ಅಂಗಳದಲ್ಲಿ ನಮಗೆ, ಈ ಭೂಮಿಯಲ್ಲಿ ನಮಗೆ ಎಲ್ಲನೂ ಸಿಕ್ಕಿದೆ. ಸುಂದರವಾದ ಭಾವನೆಗಳೆಲ್ಲ ಸಿಕ್ಕಿದೆ. ಎಂಥ ಹೊಸ ಭಾವನೆಗಳು ಹುಟ್ಟಿ ಅರಳುತ್ತೆ ಇಲ್ಲಿ. ಬಾವು ಫಲೆ ಅಂದರೆ ಅರಳುತ್ತೆ ಅಲ್ವಾ. ಬಾಯಿ ಮಿಲ್ ರಹೆ ಸದಾ ಹಿ ಟೂಟೆ ಕಬೀನಾ ನಾತೆ. ಅಂದರೆ ಇಲ್ಲಿ ಎಲ್ಲ ನಮ್ಮ ಇಂಡಿಯಾನಲ್ಲಿ, ಭಾರತದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಇದ್ದಾರೆ. ಆದರೆ ಎಲ್ಲರೂ ಬಾಯಿ ಥರ ಇದ್ದೀವಿ. ಅಣ್ಣ ತಮ್ಮಂದ್ರ ಥರ ಸಹೋದರ ಭಾವನೆಯಿಂದ ಇದ್ದೀವಿ. ನಮ್ಮ ಮಧ್ಯೆ ಇರುವಂಥ ಭಾವನೆಗಳು ಎಂಥದ್ದು, ಒಡೆದು ಹೋಗದಂತಹ ಭಾವನೆಗಳು ನಮ್ಮ ಮಧ್ಯೆ ಇದೆ ಅಂತ ಸಂಬಂಧಗಳನ್ನು ಆ ತಾಯಿ ನಮಗೆ ಕಲ್ಪಿಸಿ ಕೊಟ್ಟಿದ್ದಾಳೆ. ಜೈ ಜೈ ಭಾರತ್ ಮಾತಾ, ಜಯವಾಗಲಿ ನಿನಗೆ ಭಾರತಾಂಬೆ ಅಂತ. ತೇರಿ ಲಾಲ್ ದಿಶಾ ಮೇ ಹಿ ಮಾ ಚಂದ್ರ ಸೂರ್ಯ ಚಿರಕಾಲ ರಹೆ. ನಿನ್ನ ಈ ಕೆಂಪಾದ ದಿಶೆಯಲ್ಲಿ ಯಾವಾಗಲೂ ಯಾರಿರ್ತಾರೆ? ಸೂರ್ಯ ಚಂದ್ರರೇ ಚಿರಕಾಲವಾಗಿ ಇರ್ತಾರೆ. ಬೆಳಗಿನೊತ್ತು ಸೂರ್ಯ ಹುಟ್ಟೋ ಟೈಮಲ್ಲಿ ನೋಡಿದ್ದೀರಲ್ಲ, ಅಲ್ಲಿ ಎಷ್ಟು ಚೆನ್ನಾಗಿ ಮೂಡಣದಲ್ಲಿ ಸೂರ್ಯ ಹುಟ್ಟುವಾಗ ಕೆಂಪಾದ ಬೆಳಕು ಬರ್ತಿರುತ್ತೆ. ಅದನ್ನು ನೋಡೋಕ್ಕೆ ನಮಗೆ ತುಂಬ ಚೆನ್ನಾಗಿರುತ್ತೆ ಆ ದೃಶ್ಯ. ನಿನ್ನ ಕೆಂಪಾದ ದಿಕ್ಕಿನಲ್ಲಿ ಸೂರ್ಯಚಂದ್ರರು ಯಾವಾಗಲೂ ಹುಟ್ಟುತ್ತಾ ಇರ್ತಾರೆ. ತೇರೆ ಪಾವನ್ ಆಂಗನ್ ಮೇ ಅಂಧಕಾರ್ ಹಟೆ ಅವ್ರ ಜ್ಞಾನ ಮಿಲೆ. ನಿನ್ನ ಪಾವನವಾದ ಅಂಗಳದಲ್ಲಿ ಅಂದರೆ ಮಡಿಲಲ್ಲಿ ಅಂಧಕಾರ ಅನ್ನೋದೇನೆ ಇಲ್ಲ, ಬರೀ ಜ್ಞಾನವನ್ನು ತುಂಬಿದೆಯಾ. ಆ ಜ್ಞಾನವನ್ನು ನಮಗೆ ನೀನು ಕೊಡ್ತಾ ಇರ್ತೀಯ, ನಾವು ಅದನ್ನು ಪ್ರಾಪ್ತಿ ಮಾಡ್ಕೊಳ್ತಿರ್ತೀವಿ ಅಂತ ಕವಿ ಹೇಳಿದ್ದಾರೆ. ಮಿಲ್ಜುಲ್ ಕರ್ ಹಿ ಹಮ್ ಸಬ್ ಗಾಯೆ ತೇರೆ ಯಶ್ ಕಿ ಗಾತಾ ಜೈ ಜೈ ಭಾರತ್ ಮಾತಾ. ನಾವೆಲ್ಲರೂ ಸೇರಿ ನಿನ್ನ ಕೀರ್ತಿಯ ಹಾಡನ್ನು ಯಾವಾಗಲೂ ಹಾಡ್ತಾನೆ ಇರ್ತೀವಿ. ಜೈ ಜಯ ಭಾರತಾಂಬೆ. ಅರ್ಥ ಆಯ್ತಾ ಈ ಪದ್ಯದ ಸಾರಾಂಶ? ಎಲ್ರಿಗೂ ಇನ್ನೊಂದು ಸಲ ಓದ್ಕೊಳ್ಳಿ, ಇನ್ನೊಂದು ಸಲ ಕೇಳಿ ಅರ್ಥ ಮಾಡ್ಕೊಳ್ಳಿ.
ನಮ್ಮ ದೇಶದಲ್ಲಿ ಎಲ್ಲ ಸಮೃದ್ಧಿಯು ಹೇಗಿರುತ್ತೆ, ಆ ಭಾರತಾಂಬೆ ನಮಗೆಲ್ರಿಗೂ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನಮಗೆ ಈ ಪದ್ಯದ ಮೂಲಕ ಅರ್ಥ ಆಗಿದೆ, ಕವಿಯವರು ಹೇಳಿದ್ದಾರೆ. ಓಕೆ ಮಕ್ಕಳೇ, ಈ ಪದ್ಯ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.